ವಿದ್ಯಾರ್ಥಿಗಳೇ ನೋಡ್ರಿ, ಸರಿಯಾಗಿ ಕಾಳಜಿಪೂರ್ವಕ ಮಾಡ್ರಿ. ಭಾಳ ಸರಳ ಅದ ಇದು. ಆಮೇಲೆ ಇದಕ್ಕೆ ಕಚ್ಚಾ ಇಟ್ಕೋಬೇಕು. ದೊಡ್ಡ ಗಣಿತದಾಗ ಕನಿಷ್ಠ ರೂಪಕ್ಕೆ ತಂದು ಬಿಟ್ರೆ ಭಾಳ ಸರಳ ಬರ್ತದೆ ಇದು. ಇದು ಸ್ಥಾನದಲ್ಲಿ ಹಾಕೊಂಡು ಹಿಂಗೆ ದೊಡ್ಡ ಬಂದಾಗ ಸ್ಥಾನದಲ್ಲಿ ಹಾಕೊಂಡು ಬಿಟ್ರೆ ಭಾಳ ಸರಳ ಆಗ್ತದೆ. ಸರಿಯಾಗಿ ನೀವು ಕಾಳಜಿ ಮಾಡಿರಿ, ಚೆನ್ನಾಗಿ ಮಾಡಿರಿ. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ, ನಾನು ತಿಳಿಸ್ತೀನಿ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಓಕೆ, ಎಲ್ಲರೂ ಮಾಡೋದಾಗಿಲ್ಲ. ಬೋರ್ಡ್ ಕಡೆ ನೋಡ್ರಿ. ಇಲ್ಲಿ ದಶಮಾಂಶ ತೆಗೆದಾಗ ಒಂದೇ ನಮೂನೆ ಅಂಕಿಗಳು ಬಂದು ಅಂದ್ರೆ ಸ್ಥಾನದಲ್ಲಿ ಮೇಲೆ ಉತ್ತರ ಸಿಕ್ತು. ಹಾಗೆ ನೀವು ಸ್ಥಾನದಲ್ಲೇ ಹಾಕೊಂಡು ಬಿಟ್ಟರೆ ಉತ್ತರ ಬಂದ್ಬಿಡ್ತು. ನೋಡ್ರಿ, ನೀವು ಇಂಥವೇ ಗಣಿತಗಳನ್ನ ಹಾಕಿರ್ತಾರ. ಈ ಕ್ಲೂಗಳನ್ನ ನೀವು ಕಲಿಬೇಕು. ಮೊದಲ ಅತಿ ಇಂಪಾರ್ಟೆಂಟ್. ಸರ್ ಹೆಂಗೆ ಕಲಿಸ್ತಾರೆ ನಿಮ್ಗೆ ಗುರ್ತ? ಅದೇನ್ರಿ 27 ಬಾಗ್ಸೋದಂದ್ರೆ ಏನು ಬೇರೆ ರೀ? ಭಾಗಾಕಾರ ಏನು 125 ಭಾಳ ಸರಳ ಅದ ಇದು. ಹೌದು, ಖರೆ. ಥೇರಿ ರೀತಿಗಳು ಬೇರೆ ಇರ್ತಾವೆ ಕಲಿಸೋದು. ನೋಡ್ರಿ, ಇವು ಭಾಗಾಕಾರ ಅಂದ್ಕೊಳ್ಳಿ ಸರಿಸ್ಬಿಡು. ಭಾಗಾಕಾರ ಹೆಂಗೆ ಮಾಡ್ತಾರೆ, ಯಾವ ಟ್ರಿಕ್ಸ್ಗಳನ್ನು ಉಪಯೋಗ ಮಾಡ್ತಾರೆ, ಪ್ರತಿಯೊಂದು ವಿಡಿಯೋದೊಳಗೆ ಟ್ರಿಕ್ಸ್ಗಳವ. ಅದಕ್ಕೆ ನಾನು ವಿಡಿಯೋಗಳನ್ನು ಪ್ರತಿಯೊಂದು ವಿಡಿಯೋಗಳ ಟ್ರಿಕ್ಸ್ ತೆಗೆದು ನೋಡ್ರಿ, ನೀವು ಬೇರೆ ಬೇರೆನೇ ಇರ್ತವೆ. ಅದಕ್ಕೆ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿದರೆ ನಿಮಗೆ ವಿದ್ಯಾ ಸಂಪತ್ತು ಜಾಸ್ತಿ ಆಗ್ತದೆ, ಹುಡುಗರಿಗೆ ರಿವಿಷನ್ ಆಗ್ತದೆ, ಮತ್ತು ಇದರಿಂದ ಎಲ್ಲರಿಗೂ ಏನಾಗ್ತದೆ, ಜ್ಞಾನ ಜಾಸ್ತಿ ಬರ್ತದೆ. ನಮಗೆ ಕಲಿಸೋದ್ರಿಂದ ನನಗೆ ಹೆಚ್ಚು ಬರ್ತದೆ ಜ್ಞಾನ. ನೋಡ್ರಿ, ನಾನು ಗಣಿತಗಳು ಹೆಚ್ಚು ಮಾಡಕ್ಕೆ ತಪ್ಪುವುದಿಲ್ಲ. ಕಾರಣ ಏನು? ಹೇಳಿ 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 ಪ್ರಾಕ್ಟೀಸ್ ಆಗಿರ್ತದೆ. ನೋಡ್ರಿ, ಈಗ ಹಿಂಗೆ ಬಂದಾಗ ನಾವು ಹೆಂಗೆ ಮಾಡಬೇಕು? ಈಗ ದಶಮಾಂಶ ತೆಗೆದರೆ 721, ದಶಮಾಂಶ ತೆಗೆದರೆ 721, ದಶಮಾಂಶ ತೆಗೆದರೆ 721, ದಶಮಾಂಶ ತೆಗೆದರೆ 721. ಇದರಾಗ ಒಂದು ಉತ್ತರ ಯಾವುದಾಗ್ತದ? ತಲಿ ಗಣಿತ ಮಾಡಬೇಡ್ರಿ ನೀವು. ನೋಡ್ರಿ, ನಾ ತೋರಿಸ್ತೀನಿ. ಹಸ್ತನ 6.489. ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಸರ್ವಾಸವಾಗಲೇ 0.9 ಅದ ಅದಲ್ಲ. ಈಗ ಏನು ಬೇಕಾಗ್ಯದ? ಈಗ ನಿಮಗೆ ಇದರಾಗ ಒಂದು ಅಂಕಿ ನೀವು ಇಟ್ಬಿಡ್ರಿ ದಶಮಾಂಶ ತೆಗೆದು. ನೋಡ್ರಿ, 9 ಒಂದಲ್ಲೇ ಇದ್ರ ಸ್ಥಾನದಲ್ಲಿ ಹಾಕೋರಿ. ಇದರ ಸ್ಥಾನದಲ್ಲಿ ಎಷ್ಟು? 10. ಇದರ ಸ್ಥಾನದಲ್ಲಿ ಎಷ್ಟು? 1000. ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇದರ ಸ್ಥಾನ ಮೇಲೆ 10, ಇದರ ಸ್ಥಾನ ಮೇಲೆ ತಳಗ 9 ಒಂದಲೇ ಇದರಾಗ ಒಂದು ಅಂಕಿ ದಶಮಾಂಶ ತೆಗೆದು ಉತ್ತರ ಮೇಲೆ ಇಟ್ಕೊಂಡು ಬಿಡ್ರಿ. 721 ಇಟ್ಕೊಂಡು ಬಿಡ್ರಿ. ನೋಡ್ರಿ, ಈ 0 ತೆಗೀರಿ, ಈ 0 ತೆಗೀರಿ. 721ಕ್ಕೆ ತಳಗ ಡಿವೈಡೆಡ್ ಬೈ 100 ಮಾಡಿಬಿಡ್ರಿ. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. ನೋಡ್ರಿ, ಈ ಗಣಿತ ಮಾಡಬೇಕಾದ್ರೆ ಏನಾದರೂ ನೀವು ಭಾಗಾಕಾರ ಲೆಕ್ಕ ಮಾಡಿದರ ಕಡ ಬಂತು 15 90 17 ಹಿಂಗೇನೂ ಮಾಡ್ಲಾರ್ದ ಈ ಗಣಿತಗಳನ್ನು ನಾ ಮಾಡಿ ತೋರಿಸಿದ್ ನಿಮಗೆ. ನೋಡ್ರಿ, ಏನು ಮಾಡಿದ್ ನಾ ಈಗ 6.489 ಇಟ್ಟ, ತಳಗ 0.9 ಇಟ್ರಿ. ಇದ್ರ ಸ್ಥಾನ ಬೆಲೆ ಮ್ಯಾಲೆ ಹಾಕ್ರಿ, ಇದ್ರ ಸ್ಥಾನ ಬೆಲೆ ತಳಗಿಟ್ರಿ. ಇದು ಒಂದು 0, ಇದೊಂದು 0 ತೆಗೆದ್ರಿ. 9 ಒಂದಲೇ ಇದರಂದು ಒಂದು ದಶಮಾಂಶ ತೆಗೆದು ಒಂದು ಅಂಕಿ ಇಟ್ಕೊಂಡು ಬಿಡ್ರಿ. 721 ಆಯ್ತು. 721 ಇಲ್ಲಿ ಇಡ್ರಿ, 100 ಇಲ್ಲಿ ಇಡ್ರಿ, 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ. ಉತ್ತರ ಸಂಖ್ಯೆ ಏನಾಗ್ತದೆ? ಬಿ ಆಗ್ತದೆ. ಯಾರು ಗಣಿತ ಮಾಡಿದ್ರಿ ನೀವು? ಯಾರು ಮಾಡಿಲ್ಲ. ಇದಕ್ಕೆ ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನು ಟ್ರಿಕ್ಸ್ಗಳನ್ನು ನೀವು ಕಂಡ್ರಿ ಅಂತ ಹಿಡಿದ್ರಿ ಅಂತಂದ್ರೆ ಪ್ರತಿಯೊಂದು ಗಣಿತಗಳನ್ನು ನೀವು ಇವೆಲ್ಲ ಲೆಕ್ಕಗಳು ತಗೊಂಡ್ರಿ. ನೀವು ಒಟ್ಟ ಭಾಗಾಕಾರ ಮಾಡ್ಲಾರ್ದ ಉತ್ತರ ಬರ್ತಾವ. ಇದು ಹೊಸ ಸಂಶೋಧನೆ. ನೀವು ಎಲ್ಲಾದರೂ ಇಂಥ ವಿಡಿಯೋಗಳನ್ನು ನೋಡಿದ್ರೆ ಹೇಳಿ. ನಾ ಮತ್ತೊಬ್ಬರದ್ದು ನೋಡಿ ಕಾಪಿ ಮಾಡಿಲ್ಲ. ನಾ ಮಾಡಿದ್ದು ವೇದಿಕ್ ಮ್ಯಾಥಮೆಟಿಕ್ಸ್. ನಾನು ಸ್ಟಡಿ ಮಾಡಿದ್ದು ಅದರ ಪುಣ್ಯ. ನಾವು ಒಬ್ಬರದ್ದು ಬುಕ್ಕ ನೋಡಿ ನಾವು ಕಲ್ತದ್ದು. ಅದರ ಮನದಗತ್ತಾಗುವಾಗ ನಮ್ಮಷ್ಟಕ್ಕೆ ನಾವು ಇದನ್ನು ಅರ್ಥ ಮಾಡಿಕೊಂಡು ಕಲಿತು ನಮಗೊಂದು ಫುಲ್ ಒಂದು ಶಕ್ತಿ ಇರಬೇಕು. ಅಭ್ಯಾಸದ ಬಗ್ಗೆ ತಿಳುವಳಿಕೆ ಆಳವಾಗಿ ತಿಳ್ಕೊಂಡ್ರೆ ಬರ್ತದೆ. ನೋಡ್ರಿ, ಏನಾದ್ರೂ ನಾ ಗಣಿತದನ್ನು ಬಾಗಿಸೋದು, ಆಮೇಲೆ 9 ಒಂದಲೇ 9 7 63 ಏನೇನು ಅಲ್ಲಿಲ್ಲ. ನಾನು ಇದಕ್ಕೆ ಟ್ರಿಕ್ಸ್ಗಳಂತಾರ. ಇದು ಇಂಥ ಟ್ರಿಕ್ಸ್ಗಳಿಂದ ನೀವು ವಿನ್ ಆಗ್ತೀರಿ. ಒಬ್ಬ ಪೈಲ್ವಾನ್ ಇರ್ತಾನೆ, ಕಂಡಾಬಿಡಿ ಹಾಲು ಕುಡಿದು ಬ್ಯಾಳಿ ತಿನ್ನೋದು, ಚಪಾತಿ ಒಯ್ದು ತೆಕ್ಕೆಗಟ್ಲೆ ಮನ್ಯಾಗಿನ ಗೋಧಿ ಅಕ್ಕಿ ಆಗಂಗೆ ತಿಂದು 1-2 ಎಮ್ಮೆ ಹಾಲು ಕುಡಿದು ಪೇಚೆ ಇದ್ದಿದ್ದಿಲ್ಲ ಅಂದ್ರೆ ದಪ್ಪಂತ ಒಬ್ಬ ಕಾಲು ಬಡದು ಕೆಡಿ ಬಿಡ್ತಾನೆ. ಅವನು ಪೇಚ್ ಕಲಿಬೇಕು.
ವಿದ್ಯೆಯ ಜೊತೆ ಏನು ಬರಬೇಕು? ಟ್ರಿಕ್ಸ್ ಬೇಕು. ಟ್ರಿಕ್ಸ್ ಅದಾಗಿ ನೋಡ್ರಿ, ಈಗ ನಿಮಗೆ ನಾ ಹಿಂದಿನ ವಿಡಿಯೋದಾಗ ಪರ್ಟಿಕ್ಯುಲರ್ ಭಾಗಿಸಿ ತೋರಿಸಿ ನಾ ಗಣಿತಗಳನ್ನು. ಅವಾಗೇನ ಆ ಟ್ರಿಕ್ಸ್ ಸರ್ ನಾನು ನಿಮಗೆ ತೊಗೊಂಡಿದ್ದ ನಿಮಗೆ ಮಗ್ಗಿ ಬರುವುದಿಲ್ಲ. ಮಗ್ಗಿ ಬರಬೇಕಾದ್ರೆ ರೀತಿ ಪ್ರಕಾರ ಗಣಿತ ಕಲಿಬೇಕು. ಆಮೇಲೆ ಈ ಗಣಿತಗಳನ್ನು ನೀವು ನೋಡ್ಬೇಕು. ಇದು ಒಂದು ರಿಸರ್ಚ್, ಇದು ರಿಸರ್ಚ್ ಸ್ಟಡಿ ಅಂತ ನನ್ನ ಮನಸ್ಸು ಹೇಳ್ತದೆ. ನೀವು ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟುಕೊಟ್ಟ ವಿಷಯ. ಯಾಕಂದ್ರೆ ನಮ್ಗಿಂತಲೂ ಸೆನಿಯರ್ ಪೇರೆಂಟ್ಸ್ ಇದ್ದೇ ಇರ್ತಾರೆ. ಈಗ ನಾ ಇದನ್ನ ಅದೇ ರೀತಿ ಫಾಲೋ ಮಾಡಿಬಿಟ್ರೆ ನಿಮ್ಗೆ ಉತ್ತರ ಸಿಕ್ತು. ಮಾಡ್ರಿ, ನಾ ಹೇಳ್ದಂಗೆ ಏನು ಭಾಗಾಕಾರ ಮಾಡಬೇಡ್ರಿ, ಬಿಡಬೇಡ್ರಿ. ನೋಡ್ರಿ ಹೆಂಗೆ ಗಣಿತೀವಿ. ಇಂಥ ಟ್ರಿಕ್ಸ್ಗಳನ್ನು ನೀವು ನವೋದಯದಲ್ಲಿ ಮಾಡಬೇಕಾಗ್ತದ. ಆದ್ರೆ ಬೇಸಿಕ್ ಭಾಗಾಕಾರ ಬರಬೇಕು, ಕಲಿಬೇಕು. ಸರ್ ಇದನ್ನ ಐಡಿಯಾ ಕೊಟ್ಟಾರ ಅಂತ ತಿಳ್ಕೊಂಡು ಮಾಡಿಬಿಟ್ರಿ ಅಂದ್ರೆ ಮುಂದೆ ಹೆಂಗೆ? ನೀವು ಮೊದಲು ಮಗ್ಗಿ ಬೈಪಾಟ್ ಮಾಡಿರಿ, ಒರಿಜಿನಲ್ ಭಾಗಾಕಾರ ಕಲಿಯರಿ. ಒಂದು ಕನಿಷ್ಠ ಮಿನಿಮಮ್ ಒಂದು ಮುಂಜಾನೆ ಹೇಳಿದ್ರೆ ಒಂದು 5 ಭಾಗಾಕಾರ ಮಾಡಿ ನೀವು ಈ ಗಣಿತ ಕಲಿಯರಿ. ನಿಮಗೆ ಕೈ ಹಿಡಿಯೋರು ಯಾರು? ಪರ್ಟಿಕ್ಯುಲರ್ ಭಾಗಾಕಾರ ಮಾಡೋದು ಕಲಿಬೇಕು. -1 ಇವೆರಡು ಪಾಸ್ಟ್ ಕಲ್ತ್ರಿ, ಈಗ ಅಭ್ಯಾಸ ಐತಿ. ಈಗ ನಿಮಗೆ ಇದು ತಿಳಿತಲ್ಲ. ಇವೆಲ್ಲ ಸೈನಿಕ್ ಸ್ಕೂಲ್ನಾಗ ಬಿದ್ದಾವ. ಗುಣಾಕಾರ ಕೊಟ್ಟು ಭಾಗಾಕಾರ ಭಾಗಲಬ್ಧ ಕೇಳ್ಯಾನ. ಇದನ್ನ ಮಾಡ್ಲಿಕ್ಕೆ ಬಂತು ಅಂದ್ರೆ ನಿಮ್ಗೆ ಅದು ಬಂದೇ ಬರ್ತಾವ. ಈಗ ಇದನ್ನು ನೋಡ್ರಿ, ಮಾಡೋದಾತಂದ್ರೆ ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. 0.5775 ಭಾಗಿಲೆ 1.1. ಇದರಂದು 1 ದಶಮಾಂಶ ತೆಗೆದು ಉತ್ತರ ತೆಗೆದು ಬಿಡ್ರಿ. ಸ್ಥಾನ ಬೆಲೆ ಮೊದಲು ಹಾಕೋರಿ, ಅದು ಬಹಳ ಇಂಪಾರ್ಟೆಂಟ್. ಇದರ ಸ್ಥಾನ ಬೆಲೆ 10 ಮೇಲೆ ಕೊಡ್ರಿ. ಇದರ ಸ್ಥಾನ ಬೆಲೆ 1 2 3 4, 1 ಮುಂದೆ 4 0 ಕೊಡ್ರಿ. 1 0 ಕೊಟ್ರಿ. ಈಗ ನೋಡ್ರಿ, ಇದು ಐಡಿಯಾ ಬರ್ತಿಲ್ಲ ನಿಮಗೆ. ಈಗ ಏನು ಮಾಡಬೇಕು? 11 ಭಾಗಿಸೋದು ಕೂಡ್ಬೇಡ್ರಿ. ಇದ್ರ 1 ದಶಮಾಂಶ ತೆಗೆದು ಉತ್ತರ ಇಟ್ಬಿಡ್ರಿ. 11 525 ಇಟ್ರೆ ಏನು ಭಾಗಾಕಾರ ಮಾಡ್ಲಾರ್ದ ಗಣಿತಗಳು. ಈ 0 ಹೊತ್ತು, ಈ 0 ಹೊತ್ತು. 525 ಇಲ್ಲಿ ಇಡ್ರಿ. ತೆಳಗ 1000 ಇಡ್ರಿ. ಇದು ದಶಮಾಂಶದಾಗ 3 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. 0.525. ಉತ್ತರ ಸಂಖ್ಯೆ ಎಲ್ಲದ ಹುಡುಕಾಡಿ ನೋಡ್ರಿ. 0.520 ಉತ್ತರ ಸಂಖ್ಯೆ ಸಿ. ನೋಡ್ರಿ, ಒಟ್ಟ ನೀವು ಭಾಗಾಕಾರ ಮಾಡ್ಲಾರ್ದ ಗಣಿತಗಳನ್ನ ಮಾಡ್ಲಿಕ್ಕೆ ಏನು ಭಾಗಾಕಾರ ಲೆಕ್ಕ ನೀವು ಮಾಡಿಲ್ಲ, ಬರೇ ತಲಿ. ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ಗಳು ನೀವು ನೋಡ್ಲಿಕ್ಕೆ ಕೂತ್ರಿ, ಇನ್ನೂ ಭಾಳ ವಂಡರ್ಫುಲ್ ಗಣಿತಗಳು. ಒಟ್ಟ ಭಿನ್ನ ರಾಶಿ ಲೆಕ್ಕಗಳನ್ನು ಮಾಡಂಗಿಲ್ಲ. ಅವು ಪ್ಲಸ್ ಮೈನಸ್ ಬರೀ ನಿಮ್ಮದು ಫಾರ್ಮುಲಾ ಗೊತ್ತಾಗ್ಬಿಡ್ತಾರೆ. ಕೆಲವೊಂದು ಗಣಿತಗಳು ಮಾಡ್ಲಿಕ್ಕೆ ಚಾಲು ಮಾಡಿಬಿಡ್ತಾರೆ. ಸರಳ ಬಡ್ಡಿ ಅವಧಿ ದರ ಅವೆಲ್ಲ ಮಾಮೂಲಿ ಎಲ್ಲರೂ ತಿಳಿಸ್ತಿರ್ತಾರೆ. ಈಗ ಇದೇ ಗಣಿತನ್ನ ನೀವು ನೋಡ್ರಿ 125ರಲ್ಲಿ 225 ಭಾಗಿಸ್ಬೇಕಾಗ್ಯದ, ಹಿಡಿತಗಲ್ಲ. ಅವಾಗ ನಾವು ಹೆಂಗೆ ಮಾಡಬೇಕು? ಮಾಡ್ರಿ, ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ರಿ, ಮಾಡ್ರಿ. ನೋಡ್ರಿ, ನಾ ತಿಳಿಸ್ತೀನಿ, ಟೈಮ್ ಹಾಳಾಗ್ತದ. ಇಲ್ಲಿ ನೋಡ್ರಿ, 2 ಸ್ಥಾನ ಬೆಲೆ ಈಕ್ವಲ್ ಅದ. ನೋಡ್ರಿ, ಸ್ಥಾನ ಬೆಲೆ ಈಕ್ವಲ್ ಅದ. ಅವಾಗ ನಾವು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸ್ಥಾನ ಬೆಲೆ ಇದ್ದಾಗ ಒಂದೊಂದ್ಸಲ ನೀವು ಭಾಳ ಹುಷಾರ್ಲೆ ಕೆಲಸ ಮಾಡ್ಬೇಕಾಗ್ತದೆ. ತಿಳಿತಲ್ಲ ಹೆಂಗೆ ಮಾಡೋದು ನೋಡ್ರಿ. 2 ಸ್ಥಾನ ಬೆಲೆ ಇದ್ದಾಗ ಭಾಗಿಸಿ ನೋಡ್ಬೇಕು. 225 ಭಾಗಿಲೆ 125. ಯಾಕೆ ನಾ ಹೇಳಿದಂದ್ರೆ ಸ್ಥಾನ ಬೆಲೆ ಈಕ್ವಲ್ ಇದ್ದಾಗ ಒಮ್ಮೊಮ್ಮೆ ಈ ಮೆಥಡ್ ಒಳಗೊಮ್ಮೆ ಬರಂಗಿಲ್ಲ. ಬರ್ತದೆಲ್ಲ ನೋಡೋದು. 2 ರೀತಿ ತಿಳಿಸ್ಲಿಕ್ಕೆ 12 24 ದೊಡ್ಡದಾತು. 12 24 ದೊಡ್ಡದಾತು. ಏನು ಬಂತು? 125 ಒಂದಲೇ 125 ಆತು. 0 0 1. ಆಮೇಲೆ ಏನು ಮಾಡ್ಬೇಕೀಗ? 1 ದಶಮಾಂಶ ಕೊಡ್ರಿ, 1 0 ತಗೋರಿ. 25 8 ಎಷ್ಟು? 1000. ಬರೋಬ್ಬರಿ ಏನಾಯ್ತು? 0 0 0 = 1.8. ಉತ್ತರ ಸಂಖ್ಯೆ 1.8. ಉತ್ತರ ಸಂಖ್ಯೆ ಡಿ. ಆಮೇಲೆ ಸರ್ ಈ ಮೆಥಡ್ ಯಾಕೆ ನಾ ಹೇಳಿಲ್ಲ ಅದನ್ನು ತೋರಿಸ್ತೀನಿ ನಿಮಗೆ.
225 ಡಿವೈಡೆಡ್ ಬೈ 125 ದಶಮಾಂಶ ತೆಗೆದು ಇಟ್ಕೊಂಡ್ರಿ ಅಂತಂದ್ರೆ ಎರಡು ಸ್ಥಾನ ಬೆಲೆ ಒಂದೇ ಇದ್ದಾಗ ಸ್ಥಾನ ಬೆಲೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಈಗ ನೋಡ್ರಿ, ಈಗ ನೀವು ಒಂದೊಂದು ವಿಚಾರ ಮಾಡ್ರಿ. 25 ಐದ್ಲಿ 125 ಪೂರ್ಣ ಸಂಖ್ಯೆ ತಿಳ್ಕೋಬೇಕು. 25 9ಲಿ 225 ನೋಡ್ರಿ. 9ಕ್ಕೆ 5ಕ್ಕೆ ಭಾಗಿಸ್ರಿ. ಆಮೇಲೆ ಈಗ ಅದನ್ನ ದಶಮಾಂಶ ಮಾಡ್ರಿ. 9ಕ್ಕೆ ಬರೋಬರಿ 9 5 1ಲೆ 5 4 ಉಳಿತು. ಆ 4ರ ಮುಂದೆ ಒಂದು 0 ಕೊಡ್ರಿ. 5 8ಲಿ 40. ಪೂರ್ಣ ಸಂಖ್ಯೆ ಬಂದಾಗ ನೀವು ಈ ಮೆಥಡ್ ಮಾಡಬಾರ್ದು. ಅದಕ್ಕೆ ನಿಮಗೆ ನಾನು ತಿಳಿಸಿ ಹೇಳಿದೆ, ಸ್ಥಾನ ಬೆಲೆ ಈಕ್ವಲ್ ಇದ್ದಾಗ ಹುಷಾರಿರಬೇಕು. ಯಾಕಂತಂದ್ರೆ ನಿಮಗೆ ಸ್ಥಾನ ಬೆಲೆ ಅದು ಇದರಾಗಿಂದ ಒಂದು ಉತ್ತರ ಬರ್ತದ. ಆದ್ರೆ ಸ್ಥಾನ ಬೆಲೆ ಇಲ್ಲ ಅಂತಂದಾಗ ನೀವು ಒಂದು ವಿಚಾರ ಮಾಡ್ರಿ. ಈಗ ನೀವು ಸ್ಥಾನ ಬೆಲೆ ಮ್ಯಾಲೂ ಇಲ್ಲ ತಳಗೂ ಇಲ್ಲ ಅಂದಾಗ ನೀವು ಕಡ್ಡಾಯವಾಗಿ ಗಣಿತ ಭಾಗಿಸಿ ನೀವು ಉತ್ತರ ಹೇಳ್ಬೇಕು. ತಿಳಿತಲ್ಲ? ಯಾಕಂದ್ರೆ ತಪ್ಪಾಗಬಾರ್ದು. ನಾಳೆ ಸರ್ ಹಿಂಗೆ ಹೇಳ್ಯಾರ ಅಂತ ತಿಳ್ಕೊಂಡು ಮಾಡಿದೀವ್ರಿ ತಪ್ಪಿರಿ. ಸ್ಥಾನ ಬೆಲೆ ಒಂದೇ ಇದ್ದಾಗ ನೀವು ಭಾಗಿಸಿ ನೋಡಬೇಕು. ನೋಡಿ, ಎರಡೂ ರೀತಿ ತೋರಿಸ್ತದೆ ನಾ ಗಣಿತಗಳನ್ನು. ಇಲ್ಲ ನೋಡಿ, ಇದನ್ನು ಮಾಡಿ. ಎಲ್ಲರೂ ಸ್ಥಾನ ಬೆಲೆ ಹಾಕೊಂಡು ಮಾಡಿ ಬರ್ತಾರೆ. ಈಗ ವಿದ್ಯಾರ್ಥಿಗಳೇ, ಸ್ವಲ್ಪ ಇಲ್ಲೇ ಏನಾಗಿತ್ತು ಅಂತಂದ್ರೆ ಇದು ಮುಂದಿನ ಪ್ರಶ್ನೆ ಉತ್ತರ ಬಂದಿದ್ದು. ಈಗ ಮ್ಯೂಟ್ ಮಾಡಿ ನೀವು ಈ ಗಣಿತ ಬಿಡಿಸ್ರಿ. ಯಾಕಂದ್ರೆ ಆಗ ಇಲ್ಲಿ ಆನ್ಸರ್ಗಳು ತಪ್ಪಿದ್ದು, ಅದನ್ನು ನಾವು ಅಳಗಿಸಿದ್ವಿ. ಸಾರಿ. ಈಗ ಉತ್ತರ ಇದು ಬರ್ತದ. ಅದು ಗಡಿಬಿಡಿಯಾಗಿ ಏನಾಗ್ಬಿಟ್ಟದ, ಮುಂದಿನ ಪ್ರಶ್ನೆ ಉತ್ತರಗಳು ಇಲ್ಲಿ ವೆಬ್ಸೈಟಾಗಿ ಇಲ್ಲಿ ನಾವು ಬರೆದಿದ್ದೀವಿ. ಈಗ ಸದ್ಯ ಪ್ರೆಸೆಂಟ್ ನೀವು ಏನು ಮಾಡ್ಬೇಕಂದ್ರೆ, ಈಗ ಇದನ್ನು ನೀವು ಉತ್ತರ ಹಾಕಿದಾಗ ನಿಮ್ಮ ಲೆಕ್ಕ ಬಂದಿರಂಗಿಲ್ಲ. ಲೆಕ್ಕ ತಪ್ಪಾಗಿದೆ ಅಂತ ನಿಮ್ಮ ಕಲ್ಪನೆ ಆಗಿರ್ತದೆ. ಅದನ್ನು ನೀವು ರಾಂಗ್ ಮಾಡಿಕೊಂಡು ಈಗ ಮತ್ತೆ ಮ್ಯೂಟ್ ಮಾಡಿ ಈ ಗಣಿತನ್ನು ಹೊಳ್ಳಿ ಬಿಡಿಸಿ ನೀವು ಇಡ್ರಿ. ನಾ ಬಂದು ತಿಳಿಸ್ತೇನೆ ಅದು ಉತ್ತರ ತಪ್ಪಾಗಿದ್ದು. ಈಗ ನೋಡಿ, ಈಗ ಬಿಡಿಸ್ರಿ. ಯಾಕಂದ್ರೆ ಮತ್ತೆ ಹೊಳ್ಳೆಲ್ಲ ಬೋರ್ಡ್ ಅಡಗಿಸಿ ಮತ್ತೆ ಹೊಳ್ಳಿ ಬಿಡಿಸೋದು ಬೇಡ. ಅದನ್ನು ತಿದ್ದ್ಯದ ಈಗ ಮತ್ತೆ ಮ್ಯೂಟ್ ಮಾಡಿ ಬಿಡಿಸ್ರಿ. ಲಾಸ್ಟ್ ಗಣಿತದ ನಡ್ಬರ್ಕಾಗಿತ್ತಂದ್ರೆ ಮತ್ತೆ ನಾವು ಹೊಳ್ಳಿ ಮತ್ತೆ ಬಿಡಿಸ್ಬೇಕಾಗ್ತೈತಿ ಎಲ್ಲ ಗಣಿತ. ಲಾಸ್ಟ್ ಗಣಿತದ ಈಗ ನೀವು ಚೆನ್ನಾಗಿ ನೋಡ್ರಿ. ಓಕೆ, ಎಲ್ಲರೂ ಮಾಡೋದಾಯ್ತಲ್ಲ? ನೋಡ್ರಿ, ಇಲ್ಲಿ ಮೊದಲ 1.13 ಅಂತ ಹಿಂಗೆ ಬಂದಿತ್ತು ವಿಡಿಯೋದಾಗ. ಅದಕ್ಕೆ ನಾವು ಉತ್ತರ ಕರೆಕ್ಟ್ ಇಟ್ಟದೀಗ. ಇದನ್ನು ನಮ್ಮ ಮತ್ತೆ ಒಳಗೆ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. 0.9375 ಬಾಗಿಲೆ 1.5. ಈಗ ಇದನ್ನು ಸ್ಥಾನ ಬೆಲೆ ಹಾಕ್ಕೊಡ್ರಿ. ಏನು ಒಟ್ಟು ಗಣಿತ ಮಾಡಲಾರ್ದ ಉತ್ತರ ಬರ್ತದೆ. 1.5 ಇದರ ಸ್ಥಾನ ಬೆಲೆ ಇಟ್ಕೊಂಡು ಬಿಡ್ರಿ. ಇಲ್ಲಿ ಗುಣಾಕಾರ ಹಾಕ್ರಿ, ಇಲ್ಲೂ ಗುಣಾಕಾರ ಹಾಕ್ರಿ. ಇದರ ಸ್ಥಾನ ಬೆಲೆ 10 ಮೇಲೆ ಇಡ್ರಿ. ಇದರ ಸ್ಥಾನ ಬೆಲೆ 1 ಇಡ್ರಿ. 1 2 3 4 1 2 3 4. ಇದರಂತ ಒಂದು ದಶಮಾಂಶ ತೆಗೆದು ಉತ್ತರ ಇಟ್ಬಿಡ್ರಿ. 625. ಇದನ್ನು ತೆಗೀರಿ, ಇದನ್ನು ತೆಗೀರಿ. 13 ಅಂದರೆ 625. ಈ 0 ತೆಗೀರಿ, ಈ 0 ತೆಗೀರಿ. ಈಗ 625 ತಳಗೆ ಎಷ್ಟದ? 1000 ಅದ. ಈಗ 3 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. 625. ಯಾಕಂದ್ರೆ ಇಲ್ಲಿ 3 0 ಅಂದ್ರೆ 1 2 3 ಇಲ್ಲಿ ಬಂತು. ಇಲ್ಲಿ ಬಂದ ಕೂಡಲೇ ಅಲ್ಲಿ ಕರೆಕ್ಟ್ ಇಟ್ಟು ಉತ್ತರ ಇಟ್ಬಿಡ್ರಿ. 0.625 ಉತ್ತರ ಸಂಖ್ಯೆ ಬಿ. ಉತ್ತರ ಬರೆಯಲಿ ಮಿಸ್ಟೇಕ್ ಆಗಿತ್ತು, ಆದ್ದರಿಂದ ತಿದ್ಯದ. ಈಗ ನೀವು ಗಣಿತನ ಮತ್ತೆ ಲೇಟಾಗಿ ಮಾಡಿ ಕಿಶನ್ ಮತ್ತೆ ಹೊಡೆ ಕರೆಕ್ಟ್ ಮಾಡ್ಕೊಡ್ರಿ. ಫೇರ್ದಾಗ ಬರ್ಕೊಡ್ರಿ.